ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ನಾನು ಚಪಾತಿಗೆ ಪನ್ನೀರ್ ಬಟರ್ ಮಸಾಲ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು 3 ಹಸಿರು ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, 1 ಕಂಪ್ಲೀಟ್ ಟೊಮ್ಯಾಟೊ, ಒಂದು 5 ಗೋಡಂಬಿ, ಒಂದು 5 ಬಾದಾಮಿ ಹಾಗೂ 1 ಕಂಪ್ಲೀಟ್ ಈರುಳ್ಳಿ. ಸೊ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಹಾಗೂ ಕಸ್ತೂರಿ ಮೇಥಿ, ಒಂದು ಅರ್ಧ ನಿಂಬೆಹಣ್ಣು. ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಎಲ್ಲ ಸ್ಪೈಸಸ್ ನಾನು ಏನೇನು ತೋರಿಸಿದೆ ಪಲಾವ್ ಅದೆಲ್ಲ ಹಾಕಿ ಶುಂಠಿ ಹಾಕಬೇಕು ಹಾಗೂ ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ ಅಂದರೆ ನಾನು ಕೆಂಪುಗಾಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೂ ಒಂದು 3 ಒಣಮೆಣಸಿನ್ಕಾಯಿ, ಒಂದು 5 ಗೋಡಂಬಿ, ಒಂದು 5 ಬಾದಾಮಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದು ಸ್ವಲ್ಪ ಅರೋಮಾ ಬರಬೇಕು ನಿಮಗೆ. ಅದಾದಮೇಲೆ ಈರುಳ್ಳಿ ಹಾಕಿದಾದಮೇಲೆ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಆದಮೇಲೆ ಟೊಮೆಟೊ ಹಾಕಿ ಒಂದು ಕಂಪ್ಲೀಟ್ ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ. ಸೊ ಎಲ್ಲ ಬಾಡಿಸ್ಕೊಂಡು ತೆಗೆದಿಟ್ಕೊಂಡ್ಬಿಡಬೇಕು. ಅದಾದಮೇಲೆ ಮತ್ತೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಖಾರದ ಪುಡಿ, ಧನಿಯದ ಪುಡಿ, ಅರಶಿನದ ಪುಡಿ ಹಾಗೂ ಗರಂ ಮಸಾಲ ಪೌಡರ್ ಇದೆಲ್ಲ ಹಾಕಿ ಪನ್ನೀರ್ ಕ್ಯೂಬ್ಸ್ ಏನು ಕಟ್ ಮಾಡ್ಕೊಂಡಿರ್ತೀರ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡಿ. ಸ್ವಲ್ಪ ಇದಕ್ಕೆ ನೀವು ಬೇಕಂದರೆ ಸಾಲ್ಟ್ ಆ್ಯಡ್ ಮಾಡ್ಬೋದು. ನಾನು ಲಾಸ್ಟಿಗೆ ಸಾಲ್ಟ್ ಆ್ಯಡ್ ಮಾಡಿಕೊಂಡಿದ್ದೆ. ಸೊ ಸ್ವಲ್ಪ ಅರೋಮಾ ಬರ್ತಿದೆ ಪನ್ನೀರ್ದು ಅಂತ ಅಂದಾಗ ನೀವು ನಾನು ಎತ್ತಿಟ್ಕೊಳ್ಳೋಕೆ ಹೇಳಿರೋ ಪೇಸ್ಟ್ ಮಾಡಿ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ. ನಿಮಗೆ ಹೇಗೆ ಬೇಕಂಗೆ ಕನ್ಸಿಸ್ಟೆನ್ಸಿ ವೈಸ್. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ಹಾಕಿದ್ಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿ, ಒಂದು ಅರ್ಧ ನಿಂಬೆಹಣ್ಣು ಇಷ್ಟು ಹಾಕಿ ತೆಗ್ದು ಚಪಾತಿ ಜೊತೆ ಸರ್ವ್ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿದ್ದು, ನೀವು ಟ್ರೈ ಮಾಡಿ.